ಹೊಸ ದಿಗಂತ ಪತ್ರಿಕೆಯ ವಿಜಯಪುರ ಜಿಲ್ಲಾ ವರದಿಗಾರ ಪರಶುರಾಮ ಶಿವಶರಣ ಅವರ ಮನೆಗೆ ತೆರಳಿ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ವಿರುದ್ಧ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿಜಯಪುರ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಆಗಸ್ಟ್ 20ರಂದು ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಣೆ ಕುರಿತು ವಿಶೇಷ ಒಂದು ವರದಿಯನ್ನ ಪ್ರಕಟ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 24ನೇ ತಾರೀಕು ಸೋಮವಾರ ಸಂಜೆ 4 ಗಂಟೆಗೆ ಇವರ ಮನೆಗೆ ತೆರಳಿ ಯಾರೂ ಇಲ್ಲದ ಸಮಯದಲ್ಲಿ ಕೆಲ ದುಷ್ಕರ್ಮಿಗಳು ಅವರ ಕುಟುಂಬದವರ ಎದುರೇ ಪರಶುರಾಮ ಅವರಿಗೆ ಅತ್ಯಂತ ಅಶ್ಲೀಲ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಒಡ್ಡಿದ್ದಾರೆ. ನೀವು ತಪ್ಪು ಮಾಡ್ತೀರಿ, ನೀವು ಅಂಜಂಗಿಲ್ಲ ಅಂಜಂಗಲ್ರಿ ಹೇಳಾಗತ್ತೆ. ನಾವು ನೀವು ಬಂದಿರಲ್ಲ ಇಲ್ಲಿ ಇಲ್ರಿ ಮನಿ ಅದ ಅಂತ ಹೇಳತ್ ನೀವು ಮನಿ ಅಲ್ಲ ನೀವು ರೆಕಾರ್ಡ್ ಮಾಡ್ಕೊ ಬಂದಿರೋದಕ್ಕೆ ಅಕ್ಕಿ ಕಡಿಮೆ ಅಂತಂದ್ರೆ ಸರ್ಕಾರದಿಂದ ಆ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನ ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನ ಆ ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣ ಅವರು ಹೊಸ ದಿಗಂತದ ಜಿಲ್ಲಾ ವರದಿಗಾರರು ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದಾರ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನ ತೋರಿಸಿಕೊಟ್ಟಿದ್ದಾರೆ. ಅದನ್ನ ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಯಾರು ಮನೆಗೆ ಬಂದು ಈ ರೀತಿಯಾದ ತಪ್ಪನ್ನು ಮಾಡಿದ್ದಾರೆ ಮತ್ತೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿದ್ದು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ SP ಮತ್ತು ಪೊಲೀಸ್ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿದೆ. ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಶ್ಯೂಸ್ ಬಂದಿರುವಂಥ ಕಡೆ ಪೊಲೀಸ್ ಬೀಟ್ ಮಾಡುವಂಥದ್ದಾಗಿರಲಿ ಏನು ಪ್ರೊಟೆಕ್ಷನ್ ಸಪೋರ್ಟ್ ಕೊಡಬೇಕು ಅದನ್ನು ನೀಡಾಗುತ್ತೆ. ಯಾವಾಗಲೂ ನಾವೆಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಯಾರು ಮನೆಗೆ ಬಂದು ಈ ರೀತಿಯಾದ ತಪ್ಪನ್ನು ಮಾಡಿದ್ದಾರೆ ಮತ್ತೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿದ್ದು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್